ಸ್ನೇಹಿತರೆ ಬಟ್ಟೆ ತರಕ್ಕೆ ಹೋಗ್ಬೇಕಂತೇಳಿ ಬಂದೆ. 11ಕ್ಕೆ ಬಂದೀನಿ. 12:30 ಆದ್ರೆ ನಾವು ಯಾವ ಬಸ್ಸೇ ಇಲ್ಲ ನೋಡಿ. ಬಸ್ ಇಲ್ಲ ಏನಿಲ್ಲ. ಇಲ್ಲಿ ಕುಂತ್ಕೊಂಡು ತಂಪೈತಿ, ಗಿಡದ ನೆರಳದಲ್ಲಿ ತಂಪೈತಿ ರೀ. ಅದೇ ಸಾಲಿ ಸ್ನೇಹಿತರೆ. ಪುಟ್ಟಕ್ಕರ ಅಂಗಡಿ ಮುಂದೆ ಒಂದು ತಂಪು ಕುಂತ್ಕೊಂಡು ಸಾಕಾಗಿ ಈ ಕಡೆ ಬಂದೆ. ಯಾವ ಬಸ್ಸುನಿಲ್ಲ, ಗಾಡಿನಿಲ್ಲ ನೋಡಿ ಸ್ನೇಹಿತರೆ. ಬಿಸಿಲು ರ್ಯಾಮ್ ಅಂತೈತಿ, ಬಿಸಿಲು ರ್ಯಾಮ್ ಅಂತೈತಿ ನೋಡಿ ಅಮ್ಮ. ಗಾಳಿನೇ ಇಲ್ಲ. ಎಷ್ಟೈತೆ ನಾವು ಬಿಸಿಲು. 12:30 ಹತ್ತಿರಿ. ಎರಡು ತಾಸು ಆತು ನೋಡಿ ಅಮ್ಮನ. ಏನಾರು ಹಾಕಾಡೋತದ ಗಾಡಿ. 2 ತಾಸು ಆತು ನೋಡ ಬಂದಿಲ್ಲಿ. ಅಲ್ಲಿ ಒಂದು ಅಂಗಡಿ ಮುಂದೆ ತಾಸು ಕುಂತ್ನಿ ಅಮ್ಮ. ಪುಟ್ಟಕ್ಕರ ಅಂಗಡಿ ಐತಲ್ಲ, ಅಲ್ಲಿ ಕುಂತ್ಕೊಂಡು ಸಾಕಾಗಿ ಇಲ್ಲೇ ಅಲ್ಲಿ ಗಾಳಿ ಹತ್ತಲಿಲ್ಲ. ಕಾಲು ಹುಡಾಕತ್ತು ಹೊರಗೆ. ಒಳಗೆ ಬಂದಕ್ಕೆ ಒಳಗೆ ನಿಂತ್ರೆ ಗಾಡಿ ಗೊತ್ತಾಗಲ್ಲ. ಅದಕ್ಕಂತ ಇಲ್ಲಿ ಬಂದು ತಂಪೈತಂತ ಇಲ್ಲಿನೂ ಬರ್ಲಿಲ್ಲ ಯಾವ ಗಾಡಿ. ಬಟ್ಟೆ ತರಬೇಕಂದ್ರೆ ಎಷ್ಟು ನೋಡಿ ಎಳ್ಯಾಕೆ ಬರಲ್ಲ. ನಮ್ಮ ಅವಸರಕ್ಕೆ ಯಾವುದೂ ಆಗಲ್ಲ ನೋಡು. ಸೊಲಾಪುರ್ಲಿಂತ ಬಂದಾಯಮ್ಮ, ತೊಗೊಂಬರ್ಬೇಕು. ನಾವು ಮನೆಯ ತೆಗ್ದಾಗಿಟ್ಟು ಅವಸರ ಮಾಡಿ ಹೋಗಿ ಬಂದ್ರೆ ಆತ. ನಾ ಬರ್ತೀಯಮ್ಮ ಈ ಕಡೆ. ಇವು ಬಸ್ ಇಲ್ಲ ಪೀಸ್ ಇಲ್ಲ ನೋಡು. ಹೋಗ್ಯಾರ ಅಮ್ಮ ಸಾಲಿಗೆ, ಇಬ್ಬರು ಹೋಗ್ಯಾರ. ಈಗ 2ಕ್ಕೆ ಬರ್ತಾರ. ಹೋಗಿ ಬರ್ಬೇಕಂತ 11ಕ್ಕೆ ಬಂದೀನಿ. ಈಗ 12:30 ಆತವ, ಇನ್ನೂ ಬಸ್ ಬರೋವಲ್ದೆ ಅಮ್ಮ. ದೇವ್ರು ಎಷ್ಟಕ್ಕೆ ಬರತ್ರಿ ಅದು? ನೀರು ತಗೊಂಬಾನ. ಎಲ್ಲ ರೊಕ್ಕ ಎಲ್ಲಿಂದ ಇದು ಮಾಡ್ಬೇಕ್ರಿ ನೋಡಿ ಸ್ನೇಹಿತರೆ. ಇವಾಗ ಜಸ್ಟ್ ಮನೆ ಬಂದ ಟೈಮ್ 1:30 ಆಯಿತು. ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಸುಸ್ತನಿಸ್ತು ಸ್ನೇಹಿತರೆ. 11ಕ್ಕೆ ಹೋಗೀನಿ. ನಾನು ನೆಶ್ಶಿನಾಗ ಎದ್ದು ಬ್ಲೌಸ್ ಸ್ಟಿಚ್ ಮಾಡಬೇಕು ಇವತ್ತು ಅನ್ಕೊಂಡು ಎಲ್ಲ ಒಟ್ಟು ಕೆಲಸ ಮುಗಿಸಿ 10:30 ಕೆಲಸ ಮಾಡ್ಕೊಂಡೆ. ಮತ್ತು ಅದೊಂದು VRLಕ್ಕೆ ಫೋನ್ ಹಚ್ಚಿ ಕೇಳ್ಕೊಂಡು ಬಂದೈತ್ರಿ. ಆ ಕಡೆ ಹೋದೆ. 11ಕ್ಕೆ ಹೋಗಿ ಕುಂತೀನಿ ರೀ ಬಸ್ ಸ್ಟ್ಯಾಂಡಿಗೆ. ಪುಟ್ಟಕ್ಕರ ಅಂಗಡಿ ಮುಂದೆ 1 ತಾಸು ಅಲ್ಲಿ ನಾನು ನಿಂತಿದ್ದೆ. ಅಲ್ಲೊಂದು ತಾಸು ಕುಂತೆ. ಮತ್ತು ಅಲ್ಲಿ ನಿಂತು ವಿಡಿಯೋ ಕಂಟಿನ್ಯೂ ಮಾಡಿದೆ. ಹಂಗೆ ಹೋಗಿನಿ ರೀ ನಾನು. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ನೇಹಿತರೆ. ಬರ್ರಿ ಇವಾಗ ಬಂದೀನಿ. 1:30 ಆಗೈತಿ. ಹೋಗೋಣ VRL ಕೈತಲ್ರಿ. ಅವರು ಒಳಗೆ ನಿಂತ ಹೊರ್ಯಾಕೆ ಆಟೋಕ್ಕೆ ಹಾಕಕ್ಕೆ 10 ರೂಪಾಯಿ ಕೊಡ್ಬೇಕಂತ. ಅದಕ್ಕೆ ನಾವು ಸ್ವಲ್ಪ ತೊಗೊಂಬಾನ ಅಂತಂದೆ. ತರಲ್ರಿ ಅಂತಂದ್ರೆ ಎತ್ತು ಬಿಡ ನಾನು ತಲೆ ಮ್ಯಾಗ ಎತ್ತಿದ್ರು. ಹೊರ್ಯಾಕೆ ಬಂದೆ. ಅವ್ರು ಹೊರಗೆ ಬರ್ಕೊಳೋರು ಇರ್ತಾರಲ್ಲ, ರೊಕ್ಕ ತೊಗೊಂಡ್ರು ಬರ್ಕೊಳೋರು. 250 ರೂಪಾಯಿ ತೊಗೊಂಡಾಗ ಅಲ್ಲಿ. ಇಲ್ಲಿ ಆಟೋಕ್ಕೆ 200. ನಮಗೇನು ಹೋಗ್ತೈತೆ ರೀ ಇಲ್ಲಿ 450 ರೂಪಾಯಿ ಹೋತು. ಮತ್ತು ಹಂಗೆ ಹೋಗಿರ್ತದೆ. ಹಂಗಾಗುತ್ತೆ ರೀ. ಮತ್ತು 1500 ರೂಪಾಯಿ ಖರ್ಚು. ಅದು ಒಳ್ಳೆನಿದ್ದಿಲ್ಲ ಮನ್ಯಾಗ. 5 ಕಿಲೋ ಒಳ್ಳೆನಿಗೆ 900 ರೂಪಾಯಿ ಸ್ನೇಹಿತರೆ. 5 ಕಿಲೋ ಒಳ್ಳೆನಿಗೆ. ಮತ್ತು ದೇವ್ರ ದಿನ ಏನೋ 1000 ತನಕ ಆಗುತ್ತೆ ಅಂತಾರೆ, ಗೊತ್ತಿಲ್ಲ. ದೇವ್ರ ದೀಪಕ್ಕೆ ಅದಕ್ಕೆ ಬೇಕಲ್ಲ ತೊಗೊಂಬಂದೆ. ಒಂದಿರ್ಲಿಕ್ಕೆ ನಡೆಯಲ್ಲ ಸ್ನೇಹಿತರೆ. ಮತ್ತು 1 ಡಜನ್ ಬಾಳೆಹಣ್ಣು ತೊಗೊಂಬಂದೆ. ಬ್ಯಾಸಿಗೆ ದಿನ ಯಾಕಿಲ್ಲ ಕೂಡ ಅಂತ. ಮೊನ್ನೆ ಎಲ್ಲರೂ ಕಮೆಂಟ್ ಮಾಡಿದ್ರಿ, ಬಾಳೆಹಣ್ಣು ಫ್ರಿಜ್ನಾಗ ಇಡಬೇಡ್ರಿ, ಫ್ರಿಜ್ನಾಗ ಇಡಬೇಡ್ರಿ ಅಂತ. ಅದು 3-4 ಮಂದಿಗೆ ಹೇಳಿರಿ ಕೊಳಿತಾವಂತ. ಇಲ್ಲ ಫ್ರಿಜ್ ಇಡಲ್ಲ ನೋಡಿ. ಇವತ್ತು ಹಂಗೆ ಇಟ್ಟೀನಿ. ನನಗೆ ಹಾಲು ಬಾಳೆಹಣ್ಣು ಸಕ್ಕರೆ ಅಂತ ಭಾಳ ಇಷ್ಟ ರೀ. ಬ್ಯಾಸಿಗೆ ದಿನ ತಂಪನ ಆಗುತ್ತೆ ಅಂತ ತೊಗೊಂಬಂದಿನಿ. ತೊಗೊಂಡು VRL ಅಂತ ಒಳಗೆ ಹೋದ್ನೆ. ನಾನು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ. ಹೊರ್ಯಾಕೆ ಬಂದೆ. ಅವ್ರದ್ದು ಹಾಕ್ಬೇಕಿಲ್ಲ, 10 ರೂಪಾಯಿ ಕೊಡ್ಬೇಕಿಲ್ಲ ರೀ ಅಮ್ಮಲ್ರಿ. ಅಂದು ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರಿ. ಅದೇ 10 ರೂಪಾಯಿ ನಮ್ಮ ಮಕ್ಕಳು ತಿಂತಾವು. ನಾವು ಒಬ್ಬಕ್ಕೆ 2 ಮಕ್ಕಳು ತೊಗೊಂಡು ಜೀವನ ಮಾಡೋದಕ್ಕೆ ಕಷ್ಟ ಐತೆ ಅಂತಂದೆ. ಮತ್ತು ತಗೋರಿ ಪಾಪ ತಗೋರಿ ಅಂತಂದರು. ಮತ್ತು ನಿಮಗೆ ಏನು ಸಪೋರ್ಟ್ ಇದ್ರಿ ಹೇಳ್ರಿ, ನಾ ಮಾಡಿಕೊಡ್ತೀವಿ ಅಂದು. ನಿಮ್ಮ ಸಪೋರ್ಟ್ ಏನು ಬೇಕಾಗಿಲ್ಲ ರೀ ನನಗೆ ಹೆಂಗೆ ಒತ್ಕೊಂಡು ಹೋಗೋದು ಗೊತ್ತು, ಒತ್ಕೊಂಬರೋದು ಗೊತ್ತು. ಯಾರಿಗೆ ಯಾಕೆ 10 ರೂಪಾಯಿ ಕಲ್ಕೊಡೋಕೆ ಒಳಗೆ ನಿಂತ ಮುಂದೆ ಆಟೋ ಬಂದೆ ಸ್ನೇಹಿತರೆ. ಈ ಮನ್ಯಾಗ ನಿಂತ ಈ ಮನೆ ಹೊರಗೆ ತಂದು ಹಾಕಕ್ಕೆ 10 ರೂಪಾಯಿ ಕೇಳ್ತಾರೆ. ಅಂತ ಜನ ಆಯ್ತು ನೋಡಿ. ಒತ್ಕೊಂಬಂದೀನಿ ರೀ ನಾನು. ಒತ್ಕೊಂಬಂದು ಹೊರಗೆ ನಿಂತಿದ್ದೆ. ಮತ್ತು ಇನ್ನು 2 ಹೆಜ್ಜೆ ರೀ. ಈ ಸ್ವಲ್ಪ ಇಲ್ಲಿ ಪರ್ಸಲಿ ಬಂದೀನಿ. ಮುಂದೆ ಹಿಂಗೆ ಈ ಮುಂದೆ ಗಂಟಿನಿಲ್ಲ. ಇಷ್ಟೇ ಹೋದ್ರೆ ಆಟೋ ಇತ್ತು. ಆಟೋ ಮಾಡ್ಕೊಂಬಂದು ಸ್ನೇಹಿತರೆ. ಬಿಸಿಲಾಗ ಒತ್ಕೊಂಬರೋದು ಹೈರಾಣ ಐತಿ. ಅದ್ರಾಗ ಅದು ಬನಶಂಕರಿ ಗುಡಿ ತಳಗಾಗತ್ತೆ ರೀ. ಕೆರಿವಂಡಿ ಮುದ್ದೇವಾದ ಗೊತ್ತಿರುತ್ತೆ. ನೀವು ಮುದ್ದೇವಾದ ಸೈಡ್ನವರು, ಮುದ್ದೇವಾದ ಯಾರಾದ್ರು ನೋಡಕತ್ರ ಕೆರಿವಂಡಿನೂ ಗೊತ್ತಾಗುತ್ತೆ. ಅಲ್ಲಿಗಿತ್ತು ರೀ. ಆಟೋ ಎಣ್ಣೆ ತುಂಬ್ಕೊಂಡು ಬಾಳೆಹಣ್ಣು ತೊಗೊಂಡು ಒಂದು ಸಜ್ವಾನ, ಒಂದು ಸೋಪು, ಒಂದು ಜೇನುತುಪ್ಪ ಅದು ಬೇಕಾಗಿತ್ತು ರೀ ಮನೆಗೆ. ತೊಗೊಂಬಂದೆ. ಎದಕ್ಕೆ ತಂದೇನಂತ ಮುಂದೆ ಹೇಳ್ತೀನಿ ನಾನು. ಅವು ಸ್ವಲ್ಪ ಮನೆಗೆ ಇದ್ದಿದ್ದೆಲ್ಲ ಜೇನುತುಪ್ಪ ಎದಕ್ಕೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೂ ಜೇನುತುಪ್ಪ ಬಿಸಿನೀರು ಕುಡಿದ್ರೆ ಮೈ ಕರಗುತ್ತಂತಾರೆ. ನೋಡೋಣ ಸ್ನೇಹಿತರೆ. ಮೈ ಕರಗಿಸಾಕ ಟ್ರೈ ಮಾಡ್ಬೇಕ್ರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ದಪ್ಪ ಆದ್ರೆ ಅಷ್ಟೊಂದು ಸರಿಯಲ್ಲ. ಮಕ್ಳಿಗೆ ನಾ ದುಡಿಯೋಕೆ ಫುಲ್ ಸುಸ್ತು ಅನಿಸ್ಬಿಡ್ತಾರೆ. ದಪ್ಪ ಆದಷ್ಟು ಸುಸ್ತು ಜಾಸ್ತಿ ಆಗ ಸ್ನೇಹಿತರೆ ಮನುಷ್ಯಾಗ. ತಳಗಿದ್ರೆ ಚಕ್ಕಬಕ್ಕ ಓಡಾಡ್ತೈತೆ ಮನುಷ್ಯ. ನೋಡಿ ಇಷ್ಟು ಹಿಡಿದು ವಿಡಿಯೋ ಮಾಡೋಕೆ ಕೈ ಸೋಲ್ತಾವೆ ಸ್ನೇಹಿತರೆ. ಬರ್ರಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಬಂದ ತಕ್ಷಣ ನೀರು ಕೊಡೋದು.
ಗಂಟು ತಂದು ಇಟ್ಟಿನಿ ಕಾಣ್ತಿರ್ಬೇಕು ನಿಮ್ಗೆ. ಮನೆಗೆ ಬಂದ ಆಟೋದಲ್ಲಿ ಇಳಿಸೋದ್ರು. ಅದ್ರ ಖರ್ಚು ರೊಕ್ಕ ಅಂತೇಳಿ ಹಿಂಗೆ ಮಾಡ್ತೀವಿ ಸ್ನೇಹಿತರೆ. ಅವಾಗ ಬಂದ್ರೆ ಒಂದು ವಾರ ಆತಿತ್ತು, ಅರ್ಧಕ್ಕರ್ಧ ವ್ಯಾಪಾರ ಆಗಿಬಿಡ್ತಿದ್ವು ನಾವು ತೊಗೊಂಬಂದ್ರೆ. ವಿಯಲ್ಗೆ ಹಾಕಿ ಬಂದ್ರೆ ಹಿಂಗೈತೆ ನೋಡಿ ಹಣೆ ಬಾರ. ಬರ್ರಿ ಮತ್ತು ಒಂದು ತಾಸು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಟೈಮು 2:30 ಆಯಿತು. ಶ್ರಾವಣಿಯರು 2:20ಕ್ಕೆ ಬಂದರು. ನಾನು ಪ್ಯಾನ್ ಹಚ್ಕೊಂಡು ಒಂದಿಷ್ಟು ರೆಸ್ಟ್ ಮಾಡಿದೆ ಸ್ನೇಹಿತರೆ. ಇನ್ನೂ ಸೀರೆ ಉಚ್ಚಿಲ್ಲ, ಹಂಗೆ ಕುಂತ್ಯ ಸುಸ್ತು ಅನ್ನಿಸ್ತು. ಬರ್ರಿ ಈಗ ಎಲ್ಲ ಬಾಳೆಹಣ್ಣು ನಾವು ತೊಗೊಂಬಂದಿನೆಲ್ಲ ತಂದು ಇಲ್ಲೇ ಇಟ್ಟು ನೋಡಿ. ಬಾಳೆಹಣ್ಣು ತಗೋರಿ ಇಬ್ಬರು ಒಂದು ಮಾರಿ ತಗೊಂಡ್ರೆ ಸ್ವಚ್ಛ ಕೈ ತಗೊಂಡ್ರಲ್ಲ. ಈಗ ರೀ ಇವು ಸೋಪ್, ಅಜ್ವಾನ ಸೋಪು, ಇದು ಜೇನುತುಪ್ಪ. ಇದಕ್ಕೆ ರೇಟ್ ಎಷ್ಟು ಗೊತ್ತೇನು ಸ್ನೇಹಿತರೆ? 78 ರೂಪಾಯಿ 70 ರೂಪಾಯಿ ಅಂದ್ರೆ ಅವರು ಏಟತ್ತು ತೊಗೊಂಡ್ರು. 100 ಗ್ರಾಮ್ ಐತೆ ನೋಡಿ. ಇದು ಪ್ಯೂರ್ ಜೇನುತುಪ್ಪ ಇರುತ್ತೆ ಹೆಂಗೆ ಗೊತ್ತಿಲ್ಲ, ಒಟ್ಟು 100 ಗ್ರಾಮ್ ಐತೆ ನೋಡಿ. ಬರೀ ಬಟ್ಟೆ ಗಂಟು ತಂದಿನಿ, ಎಣ್ಣೆ ನೋಡಿರಿ. ಮುದ್ದೆ ಬಾಳೆ ಅಂತ ಬಂದು ಇದೊಂದು ಬ್ಲೌಸು ನಿನ್ನ ಅರ್ಧ ಹೊಲ್ದಿದ್ದೆ, ಇವತ್ತು ಅರ್ಧ ಹೊಲಿದು ಕಂಪ್ಲೀಟ್ ಆಯ್ತು ನೋಡಿ. ಇವಾಗ ಅಂಗಳ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೆದ ಶ್ರಾವಣಿ. ಈಗ ಪಡ್ಸಲ ಕಸ ಹುಡುಗ ಅಂತೀನಿ ರೀ ಆಕಿನ. ಹೆಂಗಾಗುತ್ತೆ ಆ ಹುಡುಲಿ ಬ್ಲೌಸ್ ಕಟ್ ಮಾಡ್ತೀನಿ ರೀ ನಾನು ಕೂಡ. ಟೈಮು 7 ಬಂದೈತೆ. 7:30 ತನಕ ಎಷ್ಟಾಗುತ್ತೆ ಅಷ್ಟು ಬ್ಲೌಸ್ ಕಟ್ ಮಾಡ್ಕೊತೀನಿ. ಇನ್ನು ಪಟ್ ಹೊಲಿಬೇಕು ಸ್ನೇಹಿತ. ಬರೀ ಗಂಟು ಅಂತಂದು ಅಲ್ಲೇ ಇಟ್ಟೆ, ಅದನ್ನು ಹೊಚ್ಚಬೇಕು. ತಾಯಿ ಸಟ್ ಮಾಡ್ತೀನಿ ರೀ ಬಟ್ಟೆ ಗಂಟು. ಇವತ್ತು ಆಗಲ್ಲ ರೀ, ಕ್ಲೀನಾಗಿ ಹುಡುಗ ಅವ ಹಾಕಾಳಿಂತ ಮ್ಯಾಗ ಬ್ಯಾಗ್ ಪಾಗಿ ಹೆಂಗೆ ಹೋಗುದಾಡ ನೋಡ್ರಿ ಮಕ್ಕಳು. ಅಮ್ಮ ಅಷ್ಟು ಬ್ಯಾಗ್ ಹಚ್ಚಿಡಮ್ಮ, ಅವು ಸಿಕ್ಕಾಪಟ್ಟೆ ಜಳ ಅಲ್ಲ ಶ್ರಾವಣಿಗೆ. ಮುದ್ದಳಂತ ಬಂದು 2:30 ತನಕ ನೀವು ರೆಸ್ಟ್ ಮಾಡಿ. ಮತ್ತು ಅವ್ರಿಗೆ ನಾವು ಶ್ರಾವಣ ಹೋಮ್ವರ್ಕ ಮಾಡಿಸ್ಬೇಕು ರೀ. ಇವತ್ತಿನ ಬಂದ್ಗಡೆ ಹೋಮ್ವರ್ಕ ಮಾಡಿಸಿದ್ದು ತನಕ ಮುಕ್ಕೊಂಡನ. ಈಗ ಉಂತಿನ ಮಮ್ಮಿಯಿಂದ ಒತ್ತು ಮುಣಕಾಯ್ತು ತಡಿಯಪ್ಪ ಅಂತಂದೆ. ಒಳಗೆ ಹೋಗ್ಯಾನವ. ಮತ್ತು ಬಟ್ಟೆ ಕಸ್ಟಮರ್ ಬಂದರು, ಒಂದು 200 ರೂಪಾಯಿ ವ್ಯಾಪಾರ ಆಯ್ತು ಅಷ್ಟೇ. ಇವನ್ ಬಿಚ್ಚಬೇಕು ರೀ ಬಟ್ಟೆನೂ ವಿಡಿಯೋ ಮಾಡಬೇಕು. ಸೇಲ್ ಆತಾವು ಕೊರಿಯರ್ಕ. ನೋಡಿ ಸ್ನೇಹಿತರೆ, 4 ಬ್ಲೌಸ್ ಕಟಿಂಗ್ ಮಾಡಿದೆ. ಕಟಿಂಗ್ ಮಾಡಕ್ಕೆ ಕುಂತರ ಒಮ್ಮೆ ಕಟಿಂಗ್ ಮಾಡಿಬಿಡ್ತೀವಿ ರೀ. ಇವು 3 ಬ್ಲೌಸು ಒಂದೇ ಹಾಕ್ತಿವಿದ್ದು ಒಂದೇ ಸಲ ಹಾಕಿ 3 ಕಟ್ ಮಾಡೀನಿ. ಯಾವ ಥರ 3 ಬ್ಲೌಸು ಒಂದ್ರಾಗನೇ 3 ಸಲ ಕಟ್ ಮಾಡೋದು ಹೆಂಗೆ ರೀ, ಒಂದೇ ಸಲ 3 ಬ್ಲೌಸ್ ಕಟ್ ಮಾಡೋದು ಹೆಂಗೆ, ಅದು ವಿಡಿಯೋ ಬೇಕಾರೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ ಕೈತೆ ಹೋಗಿ ವಿಸಿಟ್ ಮಾಡಿ. ಇದು ಒಂದು ಅಸ್ತ್ರ ಅರಿಬ್ ಕಟ್ ಮಾಡೀನಿ. ಬರ್ರಿ ಟೈಮೂ 7:30 ಹಾಕಿ ಬಂದೈತೆ. ನಾನು ಕೂಡ ಇಷ್ಟು ಅರಿಬೆ ತೆಗೆದು ನೋಡಿ ಕತ್ಲಾಗ್ಬಿಟ್ಟೆ ಫುಲ್. ಅಡುಗೆ ಮಾಡ್ತೀನಿ ರೀ. ಅಡುಗೆ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಪುಟ್ಟಾಕೊಂಡು ಟಾಪ್ ಹಿಡಿಯೋದು ರೀ. ಒಂದು ಗುಲಾಬಿ ಕಲರ್ ಐತೆ, ತೋಳು ಹಚ್ಚಿ ಹಿಡಿಬೇಕು. ಇನ್ನೊಂದು ನನ್ನ ತಕ ತೊಳೆದು ಅದು ತೋಳು ಹಚ್ಚಿ ಹಿಡಿಬೇಕು ರೀ. ಯಾವ ಟಾಪ್ ಹಿಡಿಯೋದವು ಹಿಡಿಮ್ ಬರ್ರಿ. ಮತ್ತೆ ಸಿಗ್ತೀನಿ ರೀ ಅಡುಗೆ ಮಾಡಿ. ಟಾಪ್ ಹಿಡಿಯಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಪುಟ್ಟಾಕನು ಬಂದು ಪುಟ್ಟಾಕನು ನಾನು ಕೂಡ ಇವಾಗ ರಾತ್ರಿ ಹೊಲಿಯಾಕತ್ತೀನಿ ನೋಡಿ ಸ್ನೇಹಿತರೆ. ಪುಟ್ಟಾಕನ ಟಾಪ್ ಹಿಡಿಯಿದ್ದು ಇದೊಂದು ಟಾಪು, ಅದೊಂದು ನಾ ಜಾತ್ರೆಗೆ ಹೋಗ್ತಾ ಅಂದ್ರೆ ಪುಟ್ಟಾಕ ಇವು ಬಗ್ಲಾಗ ಹೊಲಿ ಬಂದಿಲ್ಲ, ಹೊಲಿಗೆ ಹಾಕೋಬೇಕ್ರಿ, ಫಿಟ್ಟಿಂಗ್ ಮಾಡಿಕೊಡ್ಬೇಕು. ಆಕಿನೂ ಚಂದ ಪುಟ್ಟಾಕ ಅಂಗಡಿಗೆ ಹೋಗ್ಬಿಡ್ತಾರೆ ಸ್ನೇಹಿತರೆ. ಆಕಿಗೂ ಬರೋದಾಗಲ್ಲ, ನನಗೂ ಹಿಡಿದಾಗಲ್ಲ. ಅದಕ್ಕೆ ಹಿಡಿದ್ಬಿಡ್ತೀನಿ ಬಾರವ. ಹೆಂಗಾದ್ರು 4 ಬ್ಲೌಸ್ ಕಟ್ ಮಾಡಿದ್ನಲ್ಲ. ಹಾಂ ಪುಟ್ಟ ಸೊರಗ್ಲೆ ಅವನು ನಾವು ನೋಡಿ ಪುಟ್ಟಾಕ ಸೊರಗಾಲ ಯಾಕ ಅಂತ ಹೇಳ್ತಿರ್ತಾರೆ ಸ್ನೇಹಿತರೆ. ಪುಟ್ಟಾಕ ಡಗದ್ ಬಡ್ದು ಭಾಳ ಆಗುತ್ತೆ ಈಗ. ಅಂಗಡಿಗೆ ಹೋಗೋದು, ಆ ಕಡೆ ಅಡ್ಡಾಡೋದು, ಹೇಳೋದು, ಕುಂದ್ರಿಗೆ ಕಳ್ಸಾಡ್ತಾರೆ. ಈಗ ಸೊರಗಾಲ ಹೊಡಿ ಮಧ್ಯಾಹ್ನ ಟೈಮು ಕರೆಕ್ಟಾಗಿ ಊಟಿಲ್ಲ. ಬರ್ರಿ ನಾನು ಕೂಡ ಒಂದಿಟ್ಟು ಅನ್ನ ಮಾಡಿದೆ. ಮೊಸರು ಒಗ್ಗರಣೆ ಹಾಕಿದ್ನೆಲ್ಲ ಇತ್ತು, ಹೋಳಿಗಿದ್ದು ರೊಟ್ಟಿ ಇರುತ್ತಲ್ಲ, ಹಿಂಗಾಗಿ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಬಿಟ್ಟಿದ್ದು. ಇದನ್ನ ಟಾಪ್ ಹಿಡಿತೀನಿ ಈಗ ನೋಡ್ರಿ. ಈಗ ಪುಟ್ಟಕ್ಕನೊಂದು ಟಾಪ್ ಹಿಡಿದೆ. ಇದು ಒಂದು ತೋಳು ಹಚ್ಚಿ ಹಿಡಿಬೇಕು ಸ್ನೇಹಿತರೆ. ಒಂದು ಟಾಪನ್ನು, ಇದು ಡ್ರೆಸ್ ರೀ, ಇದು ಟಾಪ್ ಅಲ್ಲ, ಡ್ರೆಸ್ ಅಷ್ಟ ಐತೆ ನೋಡಿ. ಇದು ಚಂದ ಐತಿ. ತೋಳು ಹಚ್ಚಬೇಕು, ಸೈಡ್ ಫಿಟ್ ಮಾಡಬೇಕು. ಇದು ಕೂಡ ನಾ ಜಾತ್ರೆಗೆ ಹಾಕೊಂಡು ಹೋಗ್ತಾ ಅಲ್ರಿ ಪುಟ್ಟಕ್ಕ, ಕೌಲಿ ಜಾತ್ರೆಗೆ ಹೋಗ್ತಾ ಅಂದ್ಕೊಂಡು. ಚಂದ ಐತೆ ನೋಡಿ ಟಾಪ್, ಮಸ್ತ್ ಐತ್ರಿ. ತೋಳು ಹಚ್ಚಿದ್ರೆ ಚಂದ ಮಸ್ತ್ ಆಗುತ್ತೆ. ಬರ್ರಿ ತೋಳು ಹಚ್ಚಿ ಪುಟ್ಟಕ್ಕ ತೊಗೊಂಡ್ರೆ ತೋರಿಸ್ತೀನಿ. ಆ ಟಾಪ್ ಹಾಕೋತಾ ಸದ್ದ ಹೆಂಗಾಗೈತೆ ಅಂತ. 2,400 ರೂಪಾಯಿ ಕೊಟ್ಟಿರೋ ರೇಟ್. ಈ 2,000 ಅಂದ್ರೆ
ನೋಡಿ ಸ್ನೇಹಿತರೆ, ಪುಟ್ಟಕ್ಕ ಬಂದ ಒಂದು ಟಾಪ್ ಹಿಡಿದೆ, ಇದೊಂದು ಟಾಪ್ ಹಿಡಿಬೇಕು. ಅದು ಕರೆಕ್ಟ್ ಆಯ್ತು ಪುಟ್ಟಕ್ಕ. ಊಟ ಇನ್ನೇ ಇಲ್ಲ. ಅಂಗಡಿಯಿಂದ ಎಷ್ಟಕ್ಕೆ 7ಕ್ಕೆ ಬಂದಿನಿ ಇತ್ತು? 7:30ಗೆ 8ಕ್ಕೆ ಬರ್ತಿದ್ದಿಲ್ಲ ದಿನ. ಬೇಸರ ಆಗ್ಬಿಡ್ತಿಲ್ಲ ಪುಟ್ಟ. ನಾ ಮಧ್ಯಾಹ್ನದಾಗ ಕದ ಹಾಕ್ಬೇಕು. ನೀವು ಉಳ್ಳಿಯರ ಹಂಗೆ ಸಣ್ಣ ಕದ ಹಾಕಿದ್ರಿ ಒಂದು ಯವ್ ಪುಟ್ಟಿ ಇಲ್ಲ. ಮಧ್ಯಾಹ್ನದಾಗ 1ರಿಂದ 3 ತನಕ ಕದ 2 ತಾಸು ಹಾಕ್ಬಿಡ್ಬೇಕು. ಮನೆಗೆ ಕೆಲಸ ಆತಾವ. ಈಗ ಅವು ಅದಾಳ, ಅವು ಮಾಡಿ ಇದು ಮಾಡ್ತಿ. ಅವು ಇರ್ಲಿಕ್ಕಂದ್ರೆ ನಿಂದಾಗ ನೀ ಮಾಡ್ಕೋಬೇಕಾಗ್ತಿಲ್ಲ. ಮತ್ತು ಮಾಡಬೇಕು ಅವು. ನೋಡಿ ಹಂಗಂದ್ರೆ ಅವಾಗ ಅನ್ಬಾರ್ದು ಪುಟ್ಟಿ. ಜೀವನ ಎಲ್ಲ ಥರ ಮಾಡ್ಕೋಬೇಕು. ಬೇಸರ ಆಗುತ್ತಂದ್ರೆ ಹೆಂಗೆ ಪುಟ್ಟವು ಮತ್ತು ನಾವು ಮಾಡ್ತೀವಿ ಎಲ್ಲ ಥರ ನೋಡಿಲ್ಲ. ಇನ್ನೇಗಾರ ಮತ್ತು 4 ಜಂಪರ್ ಕಟ್ ಮಾಡೀನಿ. ಸ್ವಲ್ಪ ಬೇಸರ ಆಗುತ್ತಂದ್ರೆ ಅವ್ರಿಗೆ ಉಣ್ಣಾಕೆ ಮಾಡಿಕೊಟ್ಟಕ್ಕೆ ಮತ್ತೆ ಇಲ್ಲಿ ಇದು ಮಾಡಕತ್ತೀನಿ. ನಮ್ಮದು ನಾವು ನಿಭಾಯಿಸ್ತೀವಿ ಅನ್ನೋ ಐತಿ. ಧೈರ್ಯ ಇರಬೇಕಿಲ್ಲ. ಮಾಡ್ತೀವಿ ಎಲ್ಲ ಮಾಡ್ಬೇಕಂದ್ರೆ. ಬರ್ರಿ ಇದೊಂದು ಟಾಪ್ ಹಿಡಿದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇದೊಂದು ಟಾಪ್ ಈ ಥರ ಕಲರ್ ದಾರಿಲ್ಲ. ಪುಟ್ಟಕ್ಕ ಏನಂದ್ಲು, ನಾಳೆ ನಮ್ಮ ಅಂಗಡಿಯಾಗ ಐತೆಕ್ಕ ತರ್ತೀನಿ, ಹೊಲಿಯಾಕತ್ತಿ ಬಿಡು ಅಂದ್ಲು. ಅದೊಂದು ಟಾಪ್ ಹಿಡಿದೆ, ಅಂತ ತಗೊಂಡು ಹೋಲ್ ನೋಡಿ. ಬರ್ರಿ ಊಟ ಮಾಡೋನು. ಟೈಮ್ 9:30 ಆಯಿತು ಸ್ನೇಹಿತರೆ. ಟೈಮ್ ಆಯ್ತು ಹಾಕಿಲ್ಲ ನೋಡಿ. ಪುಟ್ಟಕ್ಕೆ ನೋಡಿ ಮಧ್ಯಾಹ್ನ ಹೆಂಗೆ ಅಂತ. ಮಧ್ಯಾಹ್ನ ಅಂಗಡಿ ಬಂದ್ ಮಾಡ್ಕೊಂಡು ಬರಬೇಕು ಅಂದ್ರೆ ಮನ್ಯಾಗ ಕೆಲಸ ತಂತೆ ಬರಲ್ಲ ಅಂತಾಳ. ನಮ್ಗೆ ಎಲ್ಲಿಗೆ ಹೋದ್ರೆ ಮನ್ಯಾಗ ಕೆಲಸ ಬಿಡುಗಡೆ ಇಲ್ಲರಿ. ಅವ್ರು ಸಣ್ಣವ್ರದ ಸ್ನೇಹಿತರೆ, ಕಷ್ಟನೂ ಗೊತ್ತಿಲ್ಲ. ಕಷ್ಟ ಅನ್ನೋದು ಗೊತ್ತಿತ್ತಂದ್ರೆ ಅವು ಯಾಕೆ ಹಿಂಗೆ ಮಾತಾಡ್ತಾವೆ. ಸಂಸಾರ ಜವಾಬ್ದಾರಿ ಕಷ್ಟ. 1-2 ಅದೇ ಮಕ್ಕಳಲ್ಲಿ ಸಂಸಾರ ಜವಾಬ್ದಾರಿ ಹತ್ಲಿ ಎಲ್ಲ ತಮಗೆ ಗೊತ್ತಾಗುತ್ತೆ. ಅದು ಹುಟ್ಟಿದ್ದು ಬೆಳೆದಿದ್ದು ಕೂಡ ನೆಪ್ಪಾಗ ಸ್ನೇಹಿತರೆ. ಬರ್ರಿ ನಾನು ಕೂಡ ಊಟ ಮಾಡ್ತೀನಿ. ಬಿಸಿ ಅನ್ನ ಮಾಡೀನಿ ನೋಡಿ. ಮಕ್ಕಳೆಲ್ಲ ಊಟ ಮಾಡ್ಯಾರ, ನಾನು ಉಣ್ಬೇಕು. ಬರ್ರಿ ಊಟ ಮಾಡಿ ಮಸ್ತ್ ಸಿಗ್ತು ನೋಡಿ. ಮುಕ್ಕೋಗಪ್ಪ.